ಪಡ್ತೀನಿ. 1986ರಲ್ಲಿ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದು. ರೋಹಿಣಿ ಪಿಕ್ಚರ್ಸ್, ಎಸ್ ವಿ ರಾಜೇಂದ್ರ ಸಿಂಗ್ ಬಾಬುರವರು ನಿರ್ಮಾಪಕರು, ಭಾರ್ಗರ್ ಅವರು ನಿರ್ದೇಶಕರು. ಅವರ ಗರಡಿಯಲ್ಲಿ ಕೆಲಸ ಮಾಡೋದು ತುಂಬ ಅದೃಷ್ಟ. ಯಾಕೆಂದರೆ ತುಂಬ ಚೆಂದ ಹೇಳ್ಕೊಡ್ತಾರೆ. ಅಂದರೆ ಶಿಸ್ತು ಹೇಗಿರುತ್ತೆ, ಕೆಲಸ ಮಾಡೋ ವೈಖರಿ, ಪ್ರೋಗ್ರಾಮ್ಗಳು ಹೇಗೆ ಹಾಕ್ಕೊಳ್ಬೇಕು, ಕಲಾವಿದನ ಹೇಗೆ ಬಳಸ್ಕೊಳ್ಬೇಕು, ಕಲಾವಿದರ ಡೇಟ್ಗಳು ದುರುಪಯೋಗ ಆಗಬಾರ್ದು, ಆ ವೇಸ್ಟ್ ಆಗಬಾರ್ದು, ತುಂಬ ಚೆನ್ನಾಗಿ ಅಲ್ಲಿ ಕೆಲಸ ಕಲಿಸ್ಕೊಡ್ತಾರೆ. ಅಲ್ಲಿ ಕೆಲಸ ಕಲಿತೆ ನಾನು. ನನ್ನಲ್ಲೇ ಒಂದು ಶಿಸ್ತು ಇದ್ದಿದ್ದರಿಂದ ಇಲ್ಲಿ ಕೆಲಸ ಕಲ್ತಿದ್ದು ಚಿತ್ರರಂಗಕ್ಕೆ ತುಂಬ ಉಪಯೋಗ ಆಯಿತು. ಇವತ್ತು 50ರ ಸಂಖ್ಯೆ, ಅದು ಕೂಡ ತುಂಬ ಹೆಮ್ಮೆ ವಿಚಾರ. ನನ್ನ ಗುರುಗಳು 50 ಚಿತ್ರಗಳನ್ನು ಮಾಡಿದ್ದಾರೆ. ಅವರ ಗುರುಗಳು ವಿಜಯ ರೆಡ್ಡಿಯವರು, ಅವರು 50 ಚಿತ್ರಗಳನ್ನು ಮಾಡಿದ್ದಾರೆ. ನಾನು 50 ಚಿತ್ರವನ್ನು ಪೂರೈಸಿದ್ದೀನಿ. ಇದು ತಾತ ಮಗ, ತಂದೆ ಮಗ, ಮೊಮ್ಮಗ, ಆ ಥರದ್ದೊಂದೇನೋ ಗುರು ಪರಂಪರೆ. 50 ಚಿತ್ರಗಳನ್ನು ಪೂರೈಸಿದ್ದೀವಿ. 50ನೇ ಚಿತ್ರ ಒಂದು ಭಿನ್ನವಾದ ಕಥಾವಸ್ತುವನ್ನು ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡಿದ್ದೀವಿ. ಪ್ರೇಕ್ಷಕರಿಗೆ ಇದು ಹೊಸ ಅನುಭವವನ್ನು ಕೊಟ್ಟಿದೆ. ನಮಗೆಲ್ಲ ಖುಷಿಯಾಗಿದೆ ಅವರ ಒಪಿನಿಯನ್ಗಳನ್ನು ಕೇಳಿ ಪಡ್ಕೊಳ್ಳುವಾಗ. ಸಿನಿಮಾಗಳು ಮಾಡ್ತಿದ್ದೀರಿ, ಇದರಲ್ಲಿ ನೀವು ತುಂಬ ಸೀರಿಯಸ್ ಪಾತ್ರ ಆ್ಯಕ್ಟ್ ಮಾಡಿದ್ದೀರಾ. ನಿಮ್ಮದೇ ಸಿನಿಮಾದಲ್ಲಿ ತುಂಬ ದಿನ ಅಂತ ಬಣ್ಣ ಹಚ್ಕೊಂಡಿದ್ದೀರಿ. ಕಲಾವಿದ ಎಲ್ಲವನ್ನೂ ಮಾಡಬೇಕು, ಅವನೇ ಕಲಾವಿದ. ನಾವು ಭಾಳಷ್ಟು ಕಲಾವಿದರನ್ನ ನೋಡ್ತಾ ಇರ್ತೀವಿ, ಎಲ್ಲ ಪ್ರಕಾರಗಳಲ್ಲಿ ಅವ್ರು ಕಾಣಿಸ್ಕೊತಾ ಇರ್ತಾರೆ. ನಾವು ಯಾವತ್ತೂ ಕೂಡ ಒಂದಕ್ಕೆ ಸೀಮಿತ ಆಗಬಾರ್ದು, ಬರೀ ನಗಿಸ್ಬೇಕು ಅನ್ನೋದಲ್ಲ ಇದು. ನಗಿಸೋದು ತುಂಬ ಕಷ್ಟ ಇದೆ, ಎಲ್ಲರೂ ನಗ್ಸೋಕ್ಕಾಗೋದಿಲ್ಲ. ಬಟ್ ಪ್ರೇಕ್ಷಕರನ್ನ ನಗಿಸಿದ್ದೀನಿ, ರಂಜಿಸಿದ್ದೀನಿ, ನನಗೆ ಆ ತೃಪ್ತಿ ಇದೆ. ಇನ್ನೂ ಮುಂದಿನ ದಿನಗಳು ಭಾಳ ಚೆನ್ನಾಗಿರುತ್ತೆ, ತುಂಬ ರಂಜಿಸ್ತೀನಿ. ಆದರೆ ಇದರಲ್ಲಿ ಒಂದು ಭಿನ್ನವಾದ ಪಾತ್ರ. ಈ ಪಾತ್ರ ಕೊನೆ ಘಳಿಗೆಯಲ್ಲಿ ನಾನು ಮೇಕಪ್ ಹಾಕ್ಕೊಂಡೆ. ಅದಕ್ಕೆ ಯಾರು ಕಲಾವಿದರನ್ನು ಗೊತ್ತು ಮಾಡಿದ್ವಿ, ಅವರು ಡೇಟ್ ಸಮಸ್ಯೆಯಿಂದ ಬರೋಕ್ಕಾಗಲಿಲ್ಲ. ನಾವು ಶೆಡ್ಯೂಲ್ನ ಕ್ಯಾನ್ಸಲ್ ಮಾಡೋಕ್ಕಾಗದೇ ಇರೋ ಪರಿಸ್ಥಿತಿಯಲ್ಲಿ ನಾನು ಬಣ್ಣ ಹಾಕ್ಕೊಂಡೆ. ಸ್ವಲ್ಪ ಭಯದಲ್ಲೇ ನಾನು ಬಣ್ಣ ಹಾಕ್ಕೊಂಡೆ. ಶೂಟಿಂಗ್ ಮಾಡಿ ನಾನು ಎಡಿಟ್ ಮಾಡಿ ನೋಡಿದಾಗ ನನ್ನ ಟೀಮ್ನಲ್ಲಿ ಒಳ್ಳೆ ಅಭಿಪ್ರಾಯ ಬಂತು. ಅದಾದಮೇಲೆ ನಾನು ಕಂಟಿನ್ಯೂ ಮಾಡಿದೆ. ಬಹುಶಃ ಯಾರಾದರೂ ಅದು ನೆಗೆಟಿವ್ ಹೇಳಿದರೆ ರೀಶೂಟ್ ಮಾಡ್ತಿದ್ದೆ ನಾನು. ಬಟ್ ಈಗ ಪ್ರೇಕ್ಷಕರು ಅದನ್ನು ಭಾಳ ಮೆಚ್ಕೊಂಡಿದ್ದಾರೆ, ತುಂಬ ಇಷ್ಟಪಟ್ಟಿದ್ದಾರೆ. 3 ದಿನಗಳಿಂದ ಸತತವಾಗಿ ಕರೆಗಳು ಬರ್ತಾ ಇದೆ, ಮೆಚ್ಚುಗೆ ತುಂಬ ಬರ್ತಾ ಇದೆ. ತುಂಬ ಖುಷಿಯಾಗ್ತಿದೆ ಈ ಪಾತ್ರ ಮಾಡಿ. ಕಥೆ ಹೀರೋ ಇದು. ಯಾಕೆಂದರೆ ಭಾರತ ಚಿತ್ರರಂಗದ ಇತಿಹಾಸದಲ್ಲಿ ಈ ಥರದೊಂದು ವಸ್ತುನ ಇಟ್ಕೊಂಡು ಯಾರೂ ಸಿನಿಮಾ ಮಾಡಿಲ್ಲ. ಇದು ಸಿನಿಮಾ ಕಥೆ ಅಲ್ಲ. ಇದು ಪ್ರತಿಯೊಬ್ಬರಿಗೊಂದು ಎಚ್ಚರಿಕೆ ಗಂಟೆ. ನಾವಿಲ್ಲಿ ಹೇಳಕ್ಕೆ ಹೊರಟಿರೋದು ಅಷ್ಟೇ. ಇಲ್ಲಿ ಏನೂ ದೊಡ್ಡ ವೈಭವೀಕರಣ ಅಲ್ಲ. ತುಂಬ ಹುಷಾರಾಗಿರಬೇಕು. ಬ್ಲಡ್ ಅನ್ನೋದು ನಮ್ಮ ದೇಹದಲ್ಲಿ ಭಾಳ ಸೂಕ್ಷ್ಮವಾದಂಥ ಒಂದು. ಬ್ಲಡ್ ಹೋಯ್ತು ಒಂದು ಜೀವ ಹೊರಟೋಗುತ್ತೆ. ಬ್ಲಡ್ಗೋಸ್ಕರ ಅಲಿತಾ ಇರ್ತೀವಿ. ಕೆಲವು ಗ್ರೂಪ್ ಬ್ಲಡ್ಗಳೇ ಸಿಗೋದಿಲ್ಲ. ಆದರೆ ಅಂಥ ಬ್ಲಡ್ಗಳ ಹಿಂದೆ ದೊಡ್ಡ ದಂಧೆ ನಡೀತಾ ಇದೆ ಅನ್ನೋದೇ ಈ ಚಿತ್ರದ ಹೈಲೈಟ್ ಅದು. ಹಾಗಾಗಿ ಪ್ರೇಕ್ಷಕರು ಎಚ್ಚೆತ್ಕೊಳ್ಬೇಕು. ಹೇಗೆ ನಾವು ಕೊಡ್ತಕ್ಕಂಥ ರಕ್ತವನ್ನು ಹೇಗೆ ನಾವು ರಕ್ಷಣೆ ಮಾಡಬೇಕು, ಆ ಮಾಹಿತಿನ ಹೇಗೆ ಕಲೆ ಹಾಕಬೇಕು ಅನ್ನೋದನ್ನು ಹೇಳೋದೇ ಫೈಟಿಂಗ್. ಗಾಂಧಿನಗರದಲ್ಲಿ ಒಂದು ಟೈಮ್ ಬರುತ್ತೆ, ನಿಮ್ಮ ಸೇಮ್ ಸಿನಿಮಾ 4-5 ಸೆಂಟ್ರಲ್ಲಿ 100 ಡೇಸ್ ಕೊಡ್ತಾ ಇರುತ್ತೆ. ಇವತ್ತು ನಾವು ವಾರದ ಲೆಕ್ಕಾಚಾರಕ್ಕೆ ಬಿಟ್ಬಿಟ್ಟಿದ್ದೀವಿ. ಈ ಬದಲಾವಣೆಗಳು ಒಬ್ಬ ಸೃಷ್ಟಿಕರ್ತನಾಗಿ ಹೇಗೆ ಕಾಣಿಸುತ್ತೆ? ಇಲ್ಲ, ಅದೊಂದು ದೊಡ್ಡ ಬದಲಾವಣೆ. ಎಲ್ರಿಗೂ ಆಶ್ಚರ್ಯ ಆಗ್ತಾಯಿತ್ತು. ಮೊದಲೆಲ್ಲ ಏನು ಅಂದರೆ ಸಿನಿಮಾ ಬಿಡುಗಡೆ ಆಗೋದು ಭಾನುವಾರ ಆಗಿ ಸೋಮವಾರ ಪಿಕಪ್ ಆಗೋದು. ಸೋಮವಾರ ಪಿಕಪ್ ಆಗ್ತಿತ್ತು. 2ನೇ ವಾರ ಚಿತ್ರಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತಾಯಿತ್ತು. 3ನೇ ವಾರ ಮತ್ತೆ ಚಿತ್ರಮಂದಿರಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು. 100 ದಿನ ಹೋಗ್ತಿತ್ತು. ಇವತ್ತು 103 ಆಗೋಗಿದೆ. 3 ದಿನದಲ್ಲಿ ಇಡೀ ಸಿನಿಮಾ ಸುಸ್ತಾಗೋಗುತ್ತೆ. 2ನೇ ವಾರಕ್ಕೆ ಭಾಳಷ್ಟು ಕಡೆ ಚಿತ್ರಮಂದಿರಗಳು ಇರೋದಿಲ್ಲ. ಕಾರಣ ಇಷ್ಟೇ, ಇವತ್ತು ಚಿತ್ರ ನೋಡ್ತಕ್ಕಂಥ ಪ್ರೇಕ್ಷಕ ವರ್ಗನೇ ಬದಲಾಗಿದೆ. ಮೊದಲೆಲ್ಲ ಲೇಡೀಸ್ ಬರೋರು 2ನೇ ವಾರದಲ್ಲಿ ಲೇಡೀಸ್ ಬರೋರು, 3ನೇ ವಾರದಲ್ಲಿ ಕುಟುಂಬಗಳು ಬರ್ತಾಯಿತ್ತು, 4ನೇ ವಾರದಲ್ಲಿ ಪರಿವಾರಗಳು ಬರ್ತಾಯಿತ್ತು. ಈಗ ಅಂಥ ಒಂದು ಸಿಸ್ಟಮ್ ಇಲ್ಲ. ಈಗ ಎಲ್ಲ ಟಿ ವಿ ಮುಂದೆ ಕೂತಿದ್ದಾರೆ. ಯುವಕರು ಚಿತ್ರಮಂದಿರಕ್ಕೆ ಬರ್ತಿದ್ದಾರೆ. ಅವರು ಒಂದು ವಾರ ಸಿನಿಮಾ ನೋಡ್ತಾರೆ, ಮುಂದಿನ ವಾರ ಇನ್ನೊಂದು ಹೊಸ ಸಿನಿಮಾ ನೋಡಬೇಕು ಅಂತ ಅವ್ರು ಬಯಸ್ತಾರೆ. ಆ ಥರದ್ದೊಂದು ಬದಲಾವಣೆ ಇವಾಗ ಆಗಿದೆ. ಹಾಗಾಗಿ ಇದು 50 ದಿನ 100 ದಿನ ಎಲ್ಲ ತುಂಬ ಮರೀಚಿಕೆ ಮುಂದಿನ ದಿನಗಳಲ್ಲಿ ಆಗೋದಿಲ್ಲ. ಒಂದು. 2ನೇದು ಏನಾಗ್ತಿದೆ ಅಂದರೆ, ಆವಾಗ ತುಂಬ ಸೀಮಿತವಾದಂಥ ಚಿತ್ರಮಂದಿರಗಳನ್ನು ಹಾಕ್ತಾ ಇದ್ವಿ ನಾವು. 2ನೇ ವಾರ B and C ಎಲ್ಲ ಇರ್ತಿತ್ತು. ಇವಾಗೆಲ್ಲ ಇಲ್ಲ, ಏಕಕಾಲದಲ್ಲಿ ಎಲ್ಲ ಕಡೆ ಬಿಡುಗಡೆ ಆಗ್ತಾ ಇದೆ. ಹಾಗಾಗಿ ನಿಮ್ಗೇನಾಗುತ್ತೆ, ಸುದೀರ್ಘವಾದಂಥ ಚಿತ್ರ ಪ್ರದರ್ಶನಗಳು ಇಲ್ಲ ಇವಾಗ. ಸರ್, ಇವಾಗ ಸಾಮಾನ್ಯವಾಗಿ ನೀವು ಇಂಥ ಸಿನಿಮಾಗಳನ್ನು ಮಾಡಲ್ಲ, ಇದೊಂದು ವಿಭಿನ್ನ ಪ್ರಯತ್ನ ಅಂತ ಹೇಳಿದ್ವಿ. ಈ ಬ್ಲಡ್ ಕೊಡಬೇಕಾದ್ರೆ ನಾವೆಲ್ಲ ಯೋಚನೆ ಮಾಡದೆ ಕೊಡ್ತಿದ್ವಿ, ಅದನ್ನು ಕೊಡಬಾರ್ದು ಅನ್ನೋದನ್ನು ನೀವು ಹೇಳಕ್ಕೆ ಹೊರಟಿದ್ದೀರಾ.
ಮುಂದೇನಾದರೂ ಇದು ಕ್ರಿಯೇಟ್ ಮಾಡುತ್ತಂದರೆ ಕೊಡಲೇಬಾರ್ದು ಅನ್ನೋ ಮಟ್ಟಕ್ಕೆ ಮೆಡಿಕಲ್ ಫೀಲ್ಡಲ್ಲಿ ಏನಾದರೂ ಸಂಚಲನ ಕ್ರಿಯೇಟ್ ಆಗುತ್ತಾ ಹೇಗೆ? ಇಲ್ಲ, ನಾನು ಕೊಡಲೇಬಾರ್ದು ಅಂತ ಹೇಳ್ತಾ ಇಲ್ಲ. ಇಲ್ಲಿ ಕೆಲವು ಹೆಸರುಗಳನ್ನು ದುರ್ಬಳಕೆ ಮಾಡ್ಕೊಂಡು ಹಣ ಮಾಡ್ತಾರೆ. ನಾನೇನು ಹೇಳ್ತಾ ಇದ್ದೀನಿ, ಸರ್ಕಾರದ ಪರವಾನಗಿ ತಗೊಂಡು, ಜಿಲ್ಲಾಡಳಿತದ ಪರವಾನಗಿ ತಗೊಂಡು, ಅವರ ಪರ್ಮಿಷನ್ಗಳು ತಗೊಂಡು ಬ್ಲಡ್ಗಳು ಕೊಡಬೇಕು. ಯಾಕೆಂದರೆ ನಾವು ಕೊಡೋ ಬ್ಲಡ್ನಿಂದ ತುಂಬ ಜೀವಗಳು ಉಳಿಯುತ್ತೆ. ಆದರೆ ಅದು ದುರ್ಬಳಕೆ ಆಗಬಾರ್ದು. ನಾನು ಹೇಳಿದ್ನಲ್ಲ, ಪ್ಲಾಸ್ಮಾ ತಗೊಂಡು ಅದರಲ್ಲಿ ಪ್ಲಾಸ್ಮಾ ತೊಗೊಳ್ಳೋದು ಪರ್ಸೆಂಟೇಜ್ ಕೂಡ ನಾನು ಹೇಳಿದ್ದೀನಿ. ಉಳಿದ ಬ್ಲಡ್ ಎಲ್ಲ ವೇಸ್ಟ್ ಆಗುತ್ತೆ, ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಚೆಲ್ತಾರೆ. ಆ ಚೆಲ್ಲಿದ ಬ್ಲಡ್ನಿಂದ ಸಾಂಕ್ರಾಮಿಕ ರೋಗಗಳೆಲ್ಲ ಬರುತ್ತೆ. ಆ ರೋಗ ಯಾರಿಗೆ ಬರುತ್ತೆ? ನಮಗೆ ಬರುತ್ತೆ. ಅದಕ್ಕೆ ಮಾತ್ರ ನಾವು ಡಾಕ್ಟರ್ ಹತ್ರ ಹೋಗಬೇಕು. ಅದಕ್ಕೆ ಮತ್ತೆ ಮೆಡಿಸನ್ನು, ಅದಕ್ಕೆ ಟ್ರೀಟ್ಮೆಂಟು. ನೋಡಿ ಎಷ್ಟು ಸಮಸ್ಯೆಗಳಿದೆ. ಇದನ್ನು ಎಚ್ಚೆತ್ಕೋಬೇಕು. ಸರ್ಕಾರ, ಜಿಲ್ಲಾಡಳಿತ, ಈ ವ್ಯವಸ್ಥೆ ಏನಿದೆ ಈ ಕಡೆ ತಿರುಗಿ ನೋಡಬೇಕು ಅಂತ ಹೇಳೋದೇ ಈ ಸಿನಿಮಾ. ಈ ಆರೋಗ್ಯ ಅಧಿಕಾರಿಗಳಿಗೆ ನಮ್ಮ ಆಳ್ತಿರೋಂಥ ಅಧಿಕಾರಿಗಳಿಗೆ ತೋರಿಸೋಂಥ ಐಡಿಯಾ ಇದೆಯಾ? ಇಲ್ಲ, ಖಂಡಿತವಾಗಲೂ ಇದೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ವಿ. ಅವ್ರಿಗೆಲ್ಲ ಮುಟ್ಟಿದ್ರೆ ಬಹುಶಃ ಎಚ್ಚೆತ್ಕೋತಾರೆ ಅವರು. ಈ ಸಿನಿಮಾ ತೋರಿಸೋಕ್ಕೆ ಖಂಡಿತ ತೋರಿಸ್ತೀನಿ, ನಾನು ತೋರಿಸ್ತೀವಿ. ಥ್ಯಾಂಕ್ ಯು ಸರ್. ಧನ್ಯವಾದಗಳು. ಚಿತ್ರಕ್ಕೆ ಒಳ್ಳೆ ವಿಮರ್ಶೆಗಳನ್ನು ಕೊಟ್ಟರೆ ನೀವೆಲ್ಲ ಕೂಡ ತುಂಬ ಧನ್ಯವಾದಗಳು. ತುಂಬ ಖುಷಿಯಾಯಿತು. ಭಾಳಷ್ಟು ಒಳ್ಳೆಯ ವಿಮರ್ಶೆಗಳು, ಕೆಲವು ಪ್ರಮುಖ ಪಾಯಿಂಟ್ಗಳನ್ನು ಅದನ್ನು ಒತ್ತಿ ಹೇಳಿ ಅದನ್ನು ನೋಟ್ ಮಾಡಿದಿರಿ. ಅದೆಲ್ಲ ನಮ್ಗೆ ತುಂಬ ಖುಷಿಯಾಯಿತು. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.